ನಾವು ಶವ ಆದಾಗ್ಲೂ ಅವನೇ ಬೇಕು, ನಮ್ಗ್ ಕಷ್ಟ ಅಂತ ಬಂದಾಗ್ಲೂ ಅವನೇ ಬೇಕಾಗತ್ತೆ. ಅದಕ್ಕೆ ಒಂದ್ ಹಾಡೇ ಇದೆ, ಯಾರ್ ಬೇಡ ಲೈಫಿಗೆ ಅವ್ರೆಲ್ಲಾರ್ನು ಶಿವ ದೂರ ಮಾಡ್ದ, ಏನ್ ಬೇಕು ಲೈಫ್ಗೆ ಅದನ್ನೆಲ್ಲ ಕೊಡ್ತಾ ಬಂದ. ನನ್ನ ಪ್ರಕಾರ ಶಿವನ್ನ ನಾನು ಭಗವಂತ ಅಂತ ನೋಡೋದಕ್ಕಿಂತ ಅವ್ನು ಹೊರಗಡೆ ಇರೋನಲ್ಲ, ನಮ್ಮ ಒಳಗಡೆ ಇರೋನು ಅನ್ನೋದು ನಾನು ಸೆನ್ಸ್ ಮಾಡಿರೋದು. ನಾನು ಪಾಸ್ಟ್ ಲೈಫಲ್ಲೂ ಕೂಡ ಶಿವನ ಆರಾಧನೆ ಮಾಡ್ತಾ ಇದ್ದೆ. ಶಿವಂಗೆ ಕೊಡೋದು ಗೊತ್ತು, ಇಸ್ಕೊಳ್ಳೋದು ಗೊತ್ತಿಲ್ಲ. ಅವನ್ಗೆ ಪೂಜೆ ಮಾಡೋದ್ರಿಂದ ಶಿವ ಒಲಿಯಲ್ಲ. ಶಿವ ಒಲಿಯೋದು ನೀವ್ ಹೇಗೆ ಬದುಕ್ತೀರಾ ಅನ್ನೋದ್ರ ಮೇಲೆ. ನಾವು ಶವ ಆದಾಗ್ಲೂ ಅವನೇ ಬೇಕು, ನಮ್ಗ್ ಕಷ್ಟ ಅಂತ ಬಂದಾಗ್ಲೂ ಅವನೇ ಬೇಕಾಗತ್ತೆ. ಅದಕ್ಕೆ ಒಂದ್ ಹಾಡೇ ಇದೆ ಅಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಒಬ್ಬ ಮನುಷ್ಯನಿಗೆ ಶಿವ ಒಲಿಯೋದು ಹೇಗೆ? ರುದ್ರಾಕ್ಷಿಯನ್ನ ಧರಿಸ್ಬೇಕು ಅನ್ನೋ ಭಾವನೆ ಬರೋದೇ ಜನ್ಮ ಜನ್ಮಗಳಿಂದ ಬಂದಿರೋ ಪುಣ್ಯದಿಂದ ಅಂತ. ನಮ್ಗೆ ಶಿವನ ತತ್ವಗಳನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅವನಿಗೆ ಇಷ್ಟವಾಗಿರೋದನ್ನ ನಾವು ಇಷ್ಟಪಟ್ಟಾಗ ಶಿವ ನಮ್ಮನ್ನ ಇಷ್ಟಪಡ್ತಾನೆ.